ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಪುಣ್ಯಕೋಟಿ ಗೋವುಗಳನ್ನು ವೆಂಕಟರಮಣನಿಗೆ ದಾನ ಮಾಡಿ ತಾಯವ್ವ ಸತ್ತು ಹೋಗ್ತಾಳೆ. ಊರಿನವರೆಲ್ಲರೂ ಆಕೆಯ ಶರೀರಕ್ಕೆ ಗೌರವ ಸಲ್ಲಿಸ್ತಾರೆ, ಮಣ್ಣು ಮಾಡ್ತಾರೆ. ಆದರೆ ಕಾಳಿಂಗನನ್ನು ಯಾವುದೇ ಕಾರ್ಯಕ್ಕೂ ಕರೆಯೋದಿಲ್ಲ. ಇದೆಲ್ಲ ವಿಚಾರ ಗೊತ್ತಾಗಿ ಅವನು ಆ ಹಳ್ಳಿಯನ್ನು ಬಿಟ್ಟು ತಾಲೂಕು ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಮಯವನ್ನು ಕಳೆದು ಬರ್ತಾನೆ. ಆನಂತರ ತನ್ನ ಫಾರ್ಮಲ್ಲಿ ಕೆಲಸದಲ್ಲಿದ್ದ ಮಲ್ಲೇಶಿಯನ್ನ ಅಲ್ಲಿ ಏನು ನಡೀತು ಅಂತೆಲ್ಲ ತಿಳ್ಕೊಳ್ತಾನೆ. ಆನಂತರ ಹಳ್ಳಿಗರು ಒಬ್ಬೊಬ್ಬರೇ ಅವನಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಒಬ್ಬ ಹಳ್ಳಿಯವನು ವೆಂಕಟಗೌಡ ಅವನ ಮಗ ಬರ್ತಾನೆ. ಅವನಿಗೆ ಅವಯ ತಾಯವ್ವ ಇದ್ದಿದ್ದ ಮನೆಯ ಬೀಗದ ಕೈಗಳನ್ನು ಕೊಟ್ಟು, ಒಂದೆರಡು ಎತ್ತುಗಳಿವೆ, ಬೇಕಾದರೆ ನೀನು ಅದನ್ನು ಕಡಿದು ತಿನ್ಕೋ ಅಂತ ಹೇಳ್ತಾನೆ. ಆನಂತರ ವೆಂಕಟರಮಣನ ಜಮೀನನ್ನು ಉಳುಮೆ ಮಾಡ್ತಿದ್ದಂತಹ ಆಳು ಬಂದು ಅಲ್ಲಿ ಎಲ್ಲವೂ ಸುಗ್ಗಿ ಆಗಿದೆ, ಅದನ್ನು ನೀನು ತಗೋ, ಎಲ್ಲಿ ಹಾಕಬೇಕು ಅಂತಲೂ ಕೂಡ ಹೇಳಿ ಹೋಗ್ತಾನೆ. ಆಮೇಲೆ ಕೊನೆಗೆ ಕೋಲೆ ಬಸವನನ್ನು ಕೂಡ ಬರ್ತಾನೆ. ಬಂದು ಹಿಂದೊಮ್ಮೆ ಅಜ್ಜನಿಂದ ನಾನು ಸಾಲ ತಗೊಂಡಿದ್ದೆ, ಆ ಸಾಲವನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗ್ತಾನೆ. ಅಂದರೆ ಒಟ್ಟಿನಲ್ಲಿ ಪ್ರತಿಯೊಬ್ಬರು ಅವನ ಒಂದು ಸ್ನೇಹವನ್ನಾಗಲಿ ಅವನ ಮಾತುಗಳನ್ನಾಗಲಿ ಯಾರಿಗೂ ಬೇಡವಾಗಿರುತ್ತೆ. ಒಂದು ರೀತಿಯಲ್ಲಿ ಅನಧಿಕೃತವಾಗಿ ಅವನು ಬಹಿಷ್ಕೃತನಾಗ್ತಾ ಹೋಗ್ತಾ ಇರ್ತಾನೆ. ಇದ್ದ ಒಬ್ಬ ಆತ್ಮೀಯ ಗೆಳೆಯ ವೆಂಕಟರಮಣ ಕೂಡ ಅವನ ವಿರುದ್ಧನೇ ಸೆಟೆದು ನಿಂತು ದೇವಸ್ಥಾನದ ಪೂಜೆ ಮಾಡಿದ್ದಕ್ಕೆ ಕೊಟ್ಟಿದ್ದಂತಹ ದತ್ತಿ ಜಮೀನನ್ನು ಕೂಡ ಅವನಿಗೆ ಹಿಂತಿರುಗಿ ಕೊಟ್ಟಿರ್ತಾನೆ. ಇದೆಲ್ಲ ಕಾಳಂಗನಿಗೆ ಯೋಚನೆ ಮಾಡೋ ಹಾಗೆ ಆಗತ್ತೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವನು ದಿನವೂ 1.5 ಮೈಲಿಗಳ ಕಾಲ 1.5 ಮೈಲಿ ನಡೆದು ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾನೆ. ತನ್ನ ಬಗ್ಗೆ ಅವನ ಹೆಂಡತಿ ತಾಯಿ ಏನಂದ್ಕೊಂತಾರೋ ಅಂತ ಕಾಳಿಂಗ ಯೋಚನೆ ಮಾಡ್ತಾನೆ. ಇನ್ನು ಕತೆ ಮುಂದಕ್ಕೆ ಹೋಗುತ್ತೆ. ಒಂದಿನ ಕಾಳಿಂಗ ಸ್ವಾಭಾವಿಕವಾಗಿಯೇ ದೇವಸ್ಥಾನದ ಕಡೆಗೆ ಹೋಗ್ತಾನೆ. ಕಾಳಿನಹಳ್ಳಿಯ ಸುಮಾರು 40-50 ಜನ ಆಳುಗಳು ಗುದ್ದಲಿ ಮತ್ತು ಹಾರೆಗಳನ್ನು ಹಿಡ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಹತ್ರ ಹೋಗ್ದೇನೆ ಕಾಳಿಂಗ ದೂರದಿಂದಲೇ ಎಲ್ಲವನ್ನು ನೋಡ್ತಾನೆ. ಫಾರ್ಮಿನಿಂದ ಕಲ್ಯಾಣಿ ದೇವಸ್ಥಾನ ಮತ್ತು ಬೆಟ್ಟದ ಆ ಮಗ್ಗುಲಿಗೆ ಹೋಗಿ ಬರದಿರೋ ಹಾಗೆ ಎಲ್ಲರೂ ಸೇರಿ ಕತ್ತಾಳೆ ಬೇಲಿ ಹಾಕ್ತಾ ಇರ್ತಾರೆ. ಸಾಲಿಗೆ ಗುಂಡುಗಳನ್ನು ಹೊಡೆದು ಕತ್ತಾಳೆ ಕಂದಗಳನ್ನು ತಂದು ನೆಡ್ತಾ ಇರ್ತಾರೆ. ಅಷ್ಟು ಸಾಲದು ಅನ್ನೋ ಹಾಗೆ ಅವುಗಳ ಮಧ್ಯದಲ್ಲಿ ಗೊಬ್ಬಳಿಯ ದಡಿಗಳನ್ನು ನೆಟ್ಟು ಬಿದಿರು ಮುಳ್ಳಿನ ಒಂದು ವರಸೆ ಬಿಗಿತಿರ್ತಾರೆ. ವೆಂಕಟರಮಣನೇ ಈ ಎಲ್ಲ ಕೆಲಸಗಳ ಮೇಲ್ವಿಚಾರಣೆ ಮಾಡ್ತಾ ಇರ್ತಾನೆ. ಇವರು ನೆಟ್ಟಂತಹ ಕತ್ತಾಳೆ ಕಂದುಗಳಿಗೆ ಕೆಲವು ಹೆಣ್ಣಾಳುಗಳು ಕಲ್ಯಾಣಿಯಿಂದ ನೀರು ತಂದು ಹೊಯ್ತಾ ಇರ್ತಾರೆ. ಅಂದರೆ ನೀನು ಈ ಕಡೆ ಬಂದೀಯಾ, ಈ ದೇವಸ್ಥಾನ ಮತ್ತು ಕಲ್ಯಾಣಿ ಪ್ರದೇಶವನ್ನು ನೀನು ಆಕ್ರಮಿಸಿದ್ರೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಅವರು ಬೇಲಿ ನೆಡ್ತಾ ಇದ್ದಾರೆ ಅನ್ನೋದು ಕಾಳಿಂಗನಿಗೆ ತಕ್ಷಣ ಅರ್ಥ ಆಗುತ್ತೆ. ಇನ್ನು ಅಲ್ಲಿ ನಿಂತ್ಕೊಳ್ಳೋದು ಬೇಡ ಅನಿಸಿ ಮನೆಗೆ ಹಿಂತಿರುಗಿ ಬರ್ತಾನೆ. ಮಂಚದ ಮೇಲೆ ಮಲ್ಕೋತಾನೆ. ತಾನು ಅಲ್ಲೇ ನಿಂತಿದ್ರೆ ಊರಿನವರಾಗಲಿ ಅಥವಾ ವೆಂಕಟರಮಣ ಆಗಲಿ ಅವನನ್ನು ಗಮನಿಸಬಹುದಾಗಿತ್ತು. ಗಮನಿಸಿದ್ರೆ ಏನಾಗ್ತಿತ್ತು? ಈ ಪ್ರಶ್ನೆಯನ್ನು ಕಾಳಿಂಗ ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ಆದರೆ ಅವ್ರಿಗೆ ಕಾಣಿಸ್ಕೊಳ್ಳೋದು ಕೂಡ ಅವನಿಗೆ ಸಾಧ್ಯ ಆಗೋದಿಲ್ಲ. ಹೀಗೇನೆ ಅವನು ಸುಮಾರು 1 ಗಂಟೆಗೂ ಹೆಚ್ಚು ಮಲಗಿರ್ತಾನೆ. ಆನಂತರ ಅವನನ್ನು ಹುಡ್ಕೊಳ್ಳೋ ಹಾಗೆ ಒಳಗೆ ಬರ್ತಾಳೆ ಹಿಲ್ಡ. ನೀನು ಇಲ್ಲೇ ಇದೆಯಾ, ನಾನೆಲ್ಲ ಕಡೆ ಹುಡುಕದ್ನಲ್ಲ ಅಂತಾಳೆ. ಅವನು ಏನು ಉತ್ತರ ಕೊಡದೆ ಸುಮ್ಮನೆ ಮಲಗಿರ್ತಾನೆ. ಅವನ ಹತ್ರನೇ ಒಂದು ದಿಂಬನ್ನು ಹೊರಗೆ ಕೂತ್ಕೊಂಡು ಹಿಲ್ಡ ಹೇಳ್ತಾಳೆ, ನೋಡು, ಹೆರಿಗೆಗೆ ಇನ್ನು 17-18 ದಿನ ಉಳ್ಕೊಂಡಿದೆ. ಈ ಸಮಯದಲ್ಲಿ ನನಗೆ ಸಾಕಷ್ಟು ವಿಶ್ರಾಂತಿ ಕೊಟ್ಟು ಮನಸ್ಸಿಗೂ ನೆಮ್ಮದಿ ಕೊಡಬೇಕಾಗಿರೋದು ನಿನ್ನ ಕರ್ತವ್ಯ. ಆದರೆ ನೀನು ಇತ್ತೀಚೆಗೆ ಏನೂ ಮಾಡ್ತಾ ಇಲ್ಲ, ಎಲ್ಲವನ್ನು ನಾನೊಬ್ಬಳೇ ಮಾಡೋದು, ನಾನು ಹೇಗೆ ಮಾಡಲಿ ಅಂತಾಳೆ. ಅವನು ಇದಕ್ಕೂ ಏನೂ ಉತ್ತರಿಸೋದಿಲ್ಲ, ಸುಮ್ಮನೆ ಮಲಗಿರ್ತಾನೆ. ಅವಳೇ ಮಾತಾಡ್ತಾಳೆ, ನೋಡು, ಬಾವಿ ಕೆಲಸ ಮುಗಿದಿದೆ, ಇನ್ನೂ ಅದಕ್ಕೆ ಪಂಪ್ ಜೋಡಿಸೋದೊಂದು ಬಾಕಿ ಇದೆ, ಅದನ್ನು ಈ ಸಮಯದಲ್ಲಿ ನಾನು ಮಾಡಲಾರೆ. ಸಿಮೆಂಟ್ ಕೆಲಸದವ್ರನ್ನ ಕರೆಸಿ ನೀನು ಆ ಕೆಲಸ ಮುಗಿಸ್ಬಾರ್ದಾ? ನಿನ್ನ ಹಳ್ಳಿಯವರು ಹೊಗೆ ಗಿಡ ಹಾಳು ಮಾಡಿದಾಗಿಂದ ಅಂದರೆ ಸುಮಾರು 4 ತಿಂಗಳಾಯಿತು ಅನಿಸುತ್ತೆ, ಇಡೀ ಜಮೀನು ಹಾಳು ಬಿದ್ದಿದೆ. ಈ ರೀತಿಯ ಆರ್ಥಿಕ ಉಪೇಕ್ಷೆಯನ್ನು ತಾಳೋ ಮನುಷ್ಯನ ಜೀವನ ಒಂದು ರೀತಿ ನಾಚಿಕೆಗೇಡಿಂದಲ್ವಾ? ಪಂಪಿಂದ ನೀರು ತೆಗೆದು ಭೂಮಿಯನ್ನು ಮೊದಲು ನೆನೆಸಿದ್ರೆ ಆ ಮಲ್ಲೇಶಿ ಟ್ರ್ಯಾಕ್ಟರ್ ಹೂಡ್ತಾ ಇದ್ದ. ಈ ಸಲ ಏನು ಹಾಕಬೇಕು ಅಂತ ಯೋಚನೆ ಮಾಡಿದೀಯಾ ಅಂತ ಕೇಳ್ತಾಳೆ. ಅವಳು ಅಷ್ಟು ಮಾತಾಡಿದ್ರು ಇವನೇನು ಮಾತಾಡೋದಿಲ್ಲ. ಪುನಃ ಹಿಲ್ಡನೇ ಹೇಳ್ತಾಳೆ,
ಯೋಚಿಸೋದೇನು ಬೇಡ. ಹೋದ ಸಲ ಭೂಮಿಗೆ ಗೊಬ್ಬರ ಹಾಕಿದ್ವಿ, ಆದರೆ ಬೆಳೆ ಕಾಲು ಭಾಗದಲ್ಲೇ ಹಾಳಾಯಿತು. ಗೊಬ್ಬರದ ಸಾರ ಏನು ನಷ್ಟ ಆಗಿರೋದಿಲ್ಲ. ಜೊತೆಗೆ 4 ತಿಂಗಳಿಂದಲೂ ಮಣ್ಣು ಸಂರಕ್ಷಣೆಗೊಂಡಿರುತ್ತೆ. ಈ ಸಲನೂ ಹೊಗೆ ಸೊಪ್ಪನ್ನೇ ಹಾಕೋಣ. ಹೋದ ಸಲಕ್ಕಿಂತ ಉತ್ತಮ ಜಾತಿ ಬೀಜನ ತಗೊಂಬ. ಕಳೆದ ಸಲ ನಷ್ಟನ್ನು ತುಂಬಿಕೊಳ್ಳೋಷ್ಟು ಲಾಭ ತೆಗೆದಿದ್ರೆ ನಾನಿಲ್ಲಿದ್ದೇನು ಪ್ರಯೋಜನ ಹೇಳು ಅಂತ ಹೇಳ್ತಾಳೆ ಹಿಲ್ಡ. ಅವಳ ಮಾತನ್ನ ಕೇಳ್ತಾ ಕೇಳ್ತಾ ಕಾಳಿಂಗನಿಗೂ ಹುರುಪು ಬರುತ್ತೆ. ಎದ್ದು ಕೂತ್ಕೋತಾನೆ. ಆದರೆ ಮಾತಾಡಲಿಕ್ಕೆ ಬಾಯಿ ತೆರೆಯೋಕ್ಕೆ ಮುನ್ನನೇ ಆ ಹುರುಪು ಉಡುಗು ಹೋಗುತ್ತೆ. ಮತ್ತೆ ಮಂಕು ಮುಖ ಹಾಕ್ಕೊಂಡು ಮೌನವಾಗಿ ಕೂತ್ಕೊತಾನೆ. ಹಿಲ್ಡ ಕೇಳ್ತಾಳೆ, ಕಾಳಿಂಗ ಡಿಯರ್, ನಿನಗೇನಾಗಿದೆ ಹೇಳು ಅಂತ. ಅವನು ಸುಮ್ಮನೆ ಇರ್ತಾನೆ. ಅವನ ತಲೆಯನ್ನು ತಬ್ಬಿ ತನ್ನ ಎದೆಯಲ್ಲಿ ಹುದುಗಿಸ್ಕೊಂಡು ರಮಿಸ್ತಾ ಆಕೆ ಪಿಸುಗುಡ್ತಾಳೆ. ಎಷ್ಟು ದಿನದಿಂದ ನೀನು ಹೀಗಿದೀಯಾ ಹೇಳು, ಏನಾಗಿದೆ ಅಂತಾಳೆ. ಈ ಮಾತಿಂದ ಕಾಳಿಂಗನಿಗೆ ದುಃಖ ಒತ್ತರಿಸಿ ಬರುತ್ತೆ. ತನ್ನ ಮುಖವನ್ನು ಅವಳ ಎದೆಯಲ್ಲಿ ಹುದುಗಿಸ್ತಾನೆ ಹೇಳ್ತಾನೆ, ಒಂಟಿತನ. ಈ ಇಡೀ ಪ್ರಪಂಚದಲ್ಲಿ, ಇಡೀ ಜೀವನದಲ್ಲಿ ನಾನೊಬ್ಬನೇ ಇದ್ದೀನಿ ನೋಡು. ಎಲ್ಲರೂ ನನ್ನನ್ನು ದೂರ ಮಾಡಿಬಿಟ್ಟಿದ್ದಾರೆ. ನಾನು ಮಾಡಿದ್ದನ್ನು ನೋಡಿ ಸಂತೋಷ ಪಡೋರಾದರೂ ಯಾರು ಹೇಳು ಅಂತಾನೆ. ಯಾಕೆ ಹಾಗೆ ಹೇಳ್ತಾ ಇದೀಯಾ? ನಿನ್ನ ಜೀವನದಲ್ಲಿ ನಾನಿಲ್ವಾ ಅಂತ ಹಿಲ್ಡ ಕೇಳ್ತಾಳೆ. ಇದೆಯಾ, ಆದರೆ ನನ್ನ ಒಂಟಿತನವನ್ನು ನೀನು ನಿವಾರಿಸಲಾರೆ ಅಂತ ಅಂತಾನೆ ಕಾಳಿಂಗ. ಹಿಲ್ಡ ಈ ಮಾತು ಕೇಳಿ ಗಂಭೀರಳಾಗ್ತಾಳೆ. ಕಾಳಿಂಗನಿಗೆ ಬಡಿದಿದ್ದ ಮಂಕು ಈಗ ಅವಳಿಗೂ ಬಡಿಯುತ್ತೆ. ಆದರೆ ಮನಸ್ಥೈರ್ಯವನ್ನು ಸುಲಭದಲ್ಲಿ ಕಳ್ಕೊಳ್ಳದೆ ಆಕೆ ಹೇಳ್ತಾಳೆ, ನೋಡು, ನಿನ್ನ ಭಾವನೆ ನನಗೆ ಅರ್ಥ ಆಗತ್ತೆ. ನಾನು ಹಿಂದೆನೇ ನಿನಗೆ ಹೇಳಿದ್ದೆ ಅಲ್ವಾ, ಈ ದೇಶನೇ ಹಾಗೆ. ಇಲ್ಲಿ ನಾನು ಕೂಡ ಒಂಟಿತನದಿಂದ ನರಳ್ತಾ ಇದ್ದೀನಿ, ಆದರೆ ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ. ಹಾಗೆ ನೀನು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ನಾನು ಹೇಳಿದಾಗೆ ಮಾಡೋಣವಾ ಅಂತಾಳೆ. ಏನು ಅಂತ ಕಾಳಿಂಗ ಕೇಳ್ತಾನೆ. ಏನಿಲ್ಲ, ಇದೆಲ್ಲವನ್ನು ಮಾರಿಬಿಡೋಣ. ಸಾಧ್ಯವಾದಷ್ಟು ಹಣ ತಗೊಂಡು ಅಲ್ಲಿಗೆ ಹಿಂತಿರುಗಿಬಿಡೋಣ. ನಡಿ, ಅಮೇರಿಕದಲ್ಲಿ ಹೊಸದಾಗಿ ಜೀವನ ಶುರು ಮಾಡೋಣ ಅಂತಾಳೆ. ಕಾಳಿಂಗ ಅವಳ ಮುಖವನ್ನು ನೋಡ್ತಾನೆ. ವಿಡಂಬದಿಂದ ಅನ್ನೋ ಹಾಗೆ ಕಿರುನಗೆ ನಗ್ತಾನೆ. ಯಾಕೆ ನಗ್ತಾ ಇದೀಯಾ ಅಂತ ಹಿಲ್ಡ ಕೇಳ್ತಾಳೆ. ನೋಡು, ನಾನು ಅದನ್ನು ಯೋಚನೆ ಮಾಡಿ ನೋಡಿದ್ದೀನಿ. ಅಲ್ಲೂ ಕೂಡ ನಾನು ಒಂಟಿನೇನೆ. ಏಕೆಂದರೆ ಕಪ್ಪು ಬಣ್ಣದವನು ಅಂದ್ಬಿಟ್ಟು ಅವರು ನನ್ನನ್ನು ತಮ್ಮೊಳಗೆ ಪೂರ್ತಿ ಸೇರಿಸೋದಿಲ್ಲ. ಬರೀ ಅದೊಂದೇ ಅಲ್ಲ, ನನ್ನ ತಾಯಿ ಸಾಯಕ್ಕೆ ಮೊದಲಾಗಿದ್ದರೆ ನಾನು ಹಾಗೆ ಮಾಡ್ತಿದ್ನೋ ಏನೋ. ಆದರೆ ಈಗ ಇಲ್ಲಿಂದ ಹೊರಗೆ ಹೊರಡೋಕ್ಕೆ ಏನು ಮಾಡಿದ್ರೂ ಸಾಧ್ಯನೇ ಇಲ್ಲ. ನನ್ನನ್ನು ಯಾರೋ ಕಟ್ಟಿ ಹಾಕಿದ್ದಾರೆ ಅನ್ಸುತ್ತೆ ನನಗೆ ಅಂತ ಕಾಳಿಂಗ ಹೇಳ್ತಾನೆ. ಹಿಲ್ಡ ಅವನ ಮಾತನ್ನು ಕುರಿತು ಗಂಭೀರವಾಗಿ ಯೋಚಿಸ್ತಾಳೆ. ಅವಳ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ. ಅವಳು ಹೇಳ್ತಾಳೆ, ಕಾಳಿಂಗ್, ನೀನು ಅರ್ಥಹೀನ ಮಾತೆ ಆಡ್ತಾ ಇದೀಯಾ. ಒಂಟಿತನ ಅಂತ ಹೇಳ್ತೀಯ, ಈ ಭೂಮಿಗೆ ಕಟ್ಟಿ ಹಾಕಲ್ಪಟ್ಟಿದೀಯಾ ಅಂತಲೂ ಹೇಳ್ತೀಯ. ನಿನ್ನ ಒಂಟಿತನ ಕಳೆಯೋಕೆ ನನಗೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೀಯ. ನಿನಗೋಸ್ಕರ ನಾನು ಮಾಡಿರೋ ತ್ಯಾಗ ಎಷ್ಟು ಅನ್ನೋ ನೆನಪು ಕೂಡ ನಿನಗಿಲ್ವಾ? ಹುಟ್ಟಿದ ದೇಶದಿಂದ ನನ್ನವರು ತನ್ನವರು ಎಲ್ಲರನ್ನು ಬಿಟ್ಟು ಇಲ್ಲಿಗೆ ಬಂದೆ. ನನಗೂ ಕೂಡ ಯಾರೂ ದಿಕ್ಕಿಲ್ಲ, ಸ್ನೇಹಿತರಿಲ್ಲ, ಜೊತೆ ಇಲ್ಲ, ಮನೋರಂಜನೆ ಇಲ್ಲ, ನನ್ನ ಮಾತೃಭಾಷೆನೂ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ನಾನು ತಾಳ್ಮೆಯಿಂದ ಇದ್ದೀನಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ. ಆದರೆ ನೀನು ಕರ್ತವ್ಯಹೀನ ಆಗ್ತಾ ಇರೋದ್ರ ಜೊತೆಗೇನೆ ನನ್ನ ಒಂಟಿತನವನ್ನು ನೀನು ಹೋಗ್ಲಾಡಿಸ್ಲಾರೆ ಅಂತ ಹೇಳಿಬಿಟ್ಟು ಅದು ನನ್ನೆದುರಿಗೆ ಹೇಳ್ತಾ ಇದೆಯಾ? ನನ್ನ ಗೌರವವನ್ನು ಕಳೀತಾ ಇದೆಯಾ ಅಂತಾಳೆ. ಕಾಳಿಂಗ ಏನೂ ಅರ್ಥವಾಗದೆ ಅವಳ ಮುಖವನ್ನು ನೋಡ್ತಾ ಇರ್ತಾನೆ. ಮತ್ತೆ ಏನೋ ಯೋಚಿಸ್ತಾ ಅವಳು ಹೇಳ್ತಾಳೆ, ಇಲ್ಲಿ ಬೇಡ, ಅಲ್ಲಿಗೆ ಹೋಗೋಣವಾ. ನೀನು ಬರೋಲ್ಲ ಅನ್ನೋದಾದರೆ ನಾನೊಬ್ಬಳೇ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ. ಏನು ನೀನು ಹೇಳ್ತಾ ಇರೋ ಮಾತು ಅಂತ ಅಪ್ರತಿಭನಾಗಿ ಕಾಳಿಂಗ ಕೇಳ್ತಾನೆ. ಅದರಲ್ಲಿ ವಿಶೇಷವಾದದ್ದೇನೂ ಇಲ್ಲ, ನಾನು ಸರಳವಾಗೇ ಹೇಳ್ತಾ ಇದ್ದೀನಿ. ನಿನ್ನ ಹಾಗೆ ನಾನು ಅಗದು ನುಂಗಿ ಆಡೋದಿಲ್ಲ. ಆ ದೇವಸ್ಥಾನದ ಪೂಜಾರಿ ಇದ್ದಾನಲ್ಲ, ಅವನ ಹಾಗೇನೆ ನಾನು ಸರಳವಾಗಿ ಕಡ್ಡಿ 2 ತುಂಡಿದು ಮಾಡಿದ ಹಾಗೇನೆ ಆಡ್ತೀನಿ. ಜಾಕ್ನನ್ನು ಕರ್ಕೊಂಡು ನಾನು ಸ್ವದೇಶಕ್ಕೆ ಹೋಗ್ತೀನಿ. ನೀನು ಇಲ್ಲೇ ಇರು. ಈ ದೇಶದ್ದೇ ಒಂದು ಹುಡುಗಿನ ಮದುವೆ ಮಾಡ್ಕೊ, ಸುಖವಾಗಿರು. ನಿನ್ನ ಒಂಟಿತನೂ ಹೋಗುತ್ತೆ. ಗುಡ್ ಬೈ ಅಂತ ಹೇಳಿಬಿಟ್ಟು ಅವನಿಗೆ ಆಜ್ಞೆ ಮಾಡೋಳು ಹಾಗೆ ಕೈ ತೋರಿಸಿ ಹೇಳಿ ಬೇರೊಂದು ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಬೆಕ್ಕಳಿಸಿ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ. ದಿಗ್ಮೂಢನಂತೆ ಕಾಳಿಂಗ ಆ ಕೋಣೆ ಬಾಗಿಲಿನ ಹೊರಗಡೆಗೆ ಸುಮ್ಮನೆ ನಿಂತ್ಕೊಳ್ತಾನೆ. ಅದುವರೆಗೂ ಮಲ್ಲೇಶಿ ಶೆಡ್ಡಿನ ಹತ್ರ ಒಬ್ಬನೇ ಮಣ್ಣಲ್ಲಿ ಆಡ್ತಿದ್ದ ಜಾಕ್ ಒಳಗೆ ಬರ್ತಾನೆ.
ಮಮ್ಮಿ ಅಂತ 2 ಸಲ ಕೂಗಿದ್ರೂ ಆಕೆ ಮಾತಾಡೋದಿಲ್ಲ. ಕಾಳಿಂಗ ಅವನನ್ನು ಕರ್ಕೊಂಡು ಹೋಗ್ತಾನೆ. ಕೈಕಾಲು ಮುಖವನ್ನು ತೊಳೆಸಿ ಮೇಜಿನ ಮುಂದೆ ಕೂರಿಸಿ ಊಟಕ್ಕೆ ಬಡಿಸ್ತಾನೆ. ತನ್ನ ಮಮ್ಮಿಯದು ಊಟ ಆಯಿತು ಅಂತ ಹೇಳಿದ್ಮೇಲೆ ಜಾಕ್ ತಟ್ಟೆಯಲ್ಲಿದ್ದದನ್ನು ತಿನ್ನಕ್ಕೆ ಪ್ರಾರಂಭ ಮಾಡ್ತಾನೆ. ಸುಮಾರು 2 ಗಂಟೆಗಳಾದ್ರೂ ಹಿಲ್ಡಾ ಹೊರಗೆ ಬರೋದಿಲ್ಲ. ಕಾದು ಕಾದು ಸಾಕಾಗಿ ಕಾಳಿಂಗ ಜಾಕ್ನನ್ನು ಕರ್ಕೊಂಡು ಮಲಗೋ ಕೋಣೆಗೆ ಹೋಗಿ ಮಲ್ಕೋತಾನೆ. ಅರ್ಧ ಗಂಟೆಯಲ್ಲಿ ಜಾಕೇನೋ ಮಲಗಿಬಿಡ್ತಾನೆ. ಆದರೆ ಮನಸ್ಸಿಗೆ ಆಘಾತದ ಜೊತೆಗೆ ಕಾಳಿಂಗನಿಗೆ ಹಸಿವು ಸೇರಿರುತ್ತೆ, ನಿದ್ದೆ ಬರೋದಿಲ್ಲ. ಈ ಭೂಮಿನಲ್ಲಿ ಅವನಿಗೆ ಎಲ್ಲರೂ ಹೊರಗಿನವರಾಗಿರ್ತಾರೆ. ಆದರೆ ಈ ದಿನ ಅವನ ಹೆಂಡತಿ ಕೂಡ ಹೊರಗಡೆ ಹೋಗೋ ಮಾತನ್ನು ಆಡಿದಾಳೆ. ಹೊರಗೆ ಹೋಗೋ ಮಾತು ಒಂದ್ಸಲ ಬಾಯಿಂದ ಬಂತು ಅಂದರೆ ತನ್ನ ದಾಂಪತ್ಯ ಸಡಿಲ ಆದ ಹಾಗೆ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಹಿಲ್ಡಾ ಹೊರಟು ಹೋದ್ರೂ ಹೋಗಬಹುದು, ಆಗ ತನ್ನ ಗತಿ ಏನು? ಅವಳು ಹೇಳಿದ ಹಾಗೆ ಇಲ್ಲಿ ಇದೆ ಯಾವುದಾದ್ರೂ ಒಂದು ಹುಡುಗಿನ ಮದುವೆ ಆಗಿ ಅಂತ ಯೋಚನೆ ಮಾಡ್ತಾನೆ. ಕಾಳಿಂಗನಿಗೆ ಆ ಸಾಧ್ಯತೆಯನ್ನು ಕುರಿತು ಯೋಚನೆ ಮಾಡೋದೇ ದುರ್ಭರ ಅನಿಸುತ್ತೆ. ಹಿಲ್ಡಾಳನ್ನು ಅವನು ಪ್ರೀತಿಸಿ ಮದುವೆ ಆಗಿದ್ದ. ಇಬ್ಬರು ಸೇರಿ ಈ ದೇಶಕ್ಕೆ ಬಂದು ಕೃಷಿ ಸಾಧನೆ ಮಾಡಬೇಕು, ಏನೆಲ್ಲ ಚಮತ್ಕಾರ ಮಾಡಬಹುದು ಅಂತೆಲ್ಲ ಕಲ್ಪನೆ ಮಾಡಿಕೊಂಡಿದ್ರು. ಆದರೆ ಈಗ ಅವಳು ಅವನನ್ನು ತಿರಸ್ಕರಿಸಿ ಹೊರಟು ಹೋಗೋದು, ತಾನು ಬೇರೆ ಯಾರೋ ದೇಶಿ ಹುಡುಗಿಯನ್ನು ಮದುವೆ ಆಗೋದು, ಎಷ್ಟು ತೊಂದರೆ ಆಗುತ್ತಾ ಇದೆಲ್ಲ ಅಂತ ಅವನಿಗನ್ಸುತ್ತೆ. ಮನಸ್ಸು ಹಿಲ್ಡಾಳ ಕಷ್ಟ ಸುಖದ ಕಡೆಗೂ ಹೋಗುತ್ತೆ. ಜಮಾಲ್ ಇಲ್ಲಿಂದ ಹೋದಾಗಿಂದ ಅವಳಿಗೆ ಕ್ರಮವಾಗಿ ಮಾಂಸನೂ ದೊರಕ್ತಾ ಇರೋದಿಲ್ಲ. ಮನೆಯ ಆಳುಗಳಲ್ಲಿ ಯಾರೂ ಕಸಾಯಿಖಾನೆಗೆ ಹೋಗಿ ಅದನ್ನು ತರ್ತಾ ಇರಲಿಲ್ಲ. ಇವನೇನೆ ಎಂದಾದರೂ ಒಂದ್ಸಲ ತಾಲೂಕಿಗೆ ಹೋದಾಗ ತರ್ತಾ ಇದ್ದಿದ್ದೆಷ್ಟೋ ಅಷ್ಟೇ. ಅದನ್ನು ಪ್ಯಾಕ್ ಮಾಡಿಸಿ ಮೋಟ್ರಲ್ಲಿ ತರುವಾಗ ಯಾರಿಗಾದ್ರೂ ವಾಸನೆ ಬಡಿದ್ರೆ ಜನ ಇವನನ್ನು ನೋಡಿ ಆಕ್ಷೇಪಣೆ ಮಾಡ್ತಾ ಇರ್ತಿದ್ರು. ಜಮಾಲ್ ಇಲ್ಲಿದ್ದಾಗ ಅವನ ಹೆಂಡತಿ ಕೂಡ ಕೋಳಿಗಳನ್ನು ಸಾಕಿದ್ಲು. ಹೆಚ್ಚು ಕಡಿಮೆ ಪ್ರತಿದಿನಕ್ಕೂ ಮನೆಗೆ ಮೊಟ್ಟೆ ಆದರೂ ಸಿಗ್ತಾ ಇತ್ತು. ಈಗ ಉಳಿದ ಕೆಲಸದ ಜೊತೆಗೆ ಕೋಳಿ ನೆಗವನ್ನು ನೋಡ್ಕೊಳ್ಳೋದು ಹಿಲ್ಡಾಗೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಅವುಗಳ ಸಾಕಾಣಿಕೆ ಕೂಡ ನಿಂತು ಹೋಗಿತ್ತು. ಊಟ ತಿಂಡಿಗಳಲ್ಲಿ ಮೊಟ್ಟೆಗಳು ಇಲ್ಲವಾಗಿತ್ತು. ಹುಟ್ಟಿದಾಗಿಂತಲೂ ತನಗೆ ರೂಢಿಯಾಗಿದ್ದ ಆಹಾರ ಇಲ್ಲದೆ, ಸ್ವಜನರಿಲ್ಲದೆ, ಸ್ನೇಹಿತರು ಇಲ್ಲದೆ ಅವಳು ಒಂಟಿತನದಿಂದ ನರಳ್ತಾ ಇದ್ದಾಳೆ. ಒಂದು ರೀತಿ ಇಬ್ಬರು ಒಂಟಿಗ್ರೇನೆ, ಆದರೆ ಒಬ್ಬರಿಗೊಬ್ಬರು ಜೊತೆ ಆಗೋಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕಾಳಿಂಗನ ಮನಸ್ಸಿನಲ್ಲಿ ಹೇಳುತ್ತೆ. ತನಗೆ ಒಂದು ಹೊಸ ಪ್ರಶ್ನೆನೇ ಹೊಳಿತಾ ಅಂತ ಅವನು ಉದ್ವಿಗ್ನಾಗ್ತಾನೆ. ಆದರೆ ಅದಕ್ಕೆ ಯಾವುದೇ ಒಂದು ಉತ್ತರ ಸಿಕ್ಕೋದಿಲ್ಲ. ಸಮಯ ಕಳೆಯುತ್ತೆ, ಸಾಯಂಕಾಲ ಆಗ್ತಾ ಬರುತ್ತೆ. ಅಷ್ಟೊತ್ತಿಗೆ ಒಳಗಡೆ ಹಿಲ್ಡಾ ನರಳ್ತಾ ಇರೋ ಹಾಗೆ ಅನಿಸುತ್ತೆ. ಕಾಳಿಂಗ ಆ ಕೋಣೆ ಬಾಗಿಲಿಗೆ ಹೋದಾಗ ಒಳಗಡೆಯಿಂದ ಬೋಲ್ಟ್ ತೆಗೆದಿರುತ್ತೆ. ಒಳಗಡೆ ಹೋಗಿ ಅವನು ಕೇಳ್ತಾನೆ, ಹಿಲ್ಡಾ ಏನಾಯಿತು ಅಂದಾಗ ಆಕೆ ಹೇಳ್ತಾಳೆ, ಹೆರಿಗೆ ನೋವು ಶುರುವಾಗಿದೆ ಅಂತ. ಇನ್ನು 17-18 ದಿನ ಇದೆ ಅಂತ ನೀ ಹೇಳಿದ್ದೆ ಅಲ್ವಾ ಅಂತ ಕಾಳಿಂಗ ಹೇಳ್ತಾನೆ. ಹೇಳಿದ್ದೆ ನಿಜ. ಮನಸ್ಸಿನ ಆಘಾತಕ್ಕೆ ಒಂದೊಂದು ಸಲ ಅಕಾಲದಲ್ಲಿ ಹೆರಿಗೆ ಆಗಬಹುದು. ಇವತ್ತು ನಾನು ಅನುಭವಿಸಿರೋ ಶಾಕ್ ಕಡಿಮೆಯದೇನಲ್ಲ, ನೀನು ಅಂಥ ಶಾಕ್ ಕೊಟ್ಟೆ ಅಂತ ಆಕೆ ಹೇಳ್ತಾಳೆ. ಅವನು ಏನು ತೋಚದೆ ಮೂಕನಾಗಿ ಹತ್ರ ಹೋಗ್ತಾನೆ. ಅವಳ ತಲೆಯನ್ನು ನೇವರಿಸ್ತಾನೆ. ಮನಸ್ಸಿಗೆ ಸಮಾಧಾನ ಮಾಡಿಕೊ ಡಾರ್ಲಿಂಗ್ ಅಂತಾನೆ. ಈ ಕಗ್ಗಾಡಲ್ಲಿ ಒಂದು ವ್ಯಾನು ಅಥವಾ ಕಾರು ಇದ್ದಿದ್ರೆ ಬೇಗ ಯಾವುದಾದ್ರೂ ಆಸ್ಪತ್ರೆಗೆ ಹೋಗ್ಬಹುದಾಗಿತ್ತು. ಈಗಲೂ ಕೂಡ ಬೇಗ ಒಬ್ಬ ಡಾಕ್ಟರ್ನ ಕರೆಸೋ ಏರ್ಪಾಟ್ ಮಾಡು, ಓಡು ಅಂತ ಹಿಲ್ಡಾ ಹೇಳ್ತಾಳೆ. ಕಾಳಿಂಗ ಮೇಲಿದ್ದು ಕೋಣೆ ಹೊರಗಡೆಗೆ ಬರ್ತಾನೆ. ಹಿಲ್ಡಾ ಅವನನ್ನು ಮತ್ತೆ ಕೂಗ್ತಾಳೆ, ನೋಡು, ಇಂತಹ ಸಂದರ್ಭದಲ್ಲಿ ಹೆಂಡತಿಗೆ ಬೇಕಾದ ಸೇವೆ ಮಾಡೋದು ಗಂಡನ ಕರ್ತವ್ಯ, ಪ್ರೇಮದ ಕರ್ತವ್ಯ ನಿಜ. ಆದರೆ ನೀನು ನನಗೆ ಅಂಥ ಕರ್ತವ್ಯ ಮಾಡೋ ಕಾಲ ಆಗಿ ಹೋಯಿತು. ದಿಕ್ಕಿಲ್ಲದ ಒಬ್ಬ ಹೆಂಗಸಿಗೆ ಕಷ್ಟ ಕಾಲದಲ್ಲಿ ಸೇವೆ ಮಾಡ್ತಿದ್ದೀನಿ ಅನ್ನೋಂತಹ ಒಂದು ಸಾಮಾನ್ಯ ಪೌರಪ್ರಜ್ಞೆಯಿಂದ ನೀನೇನಿದ್ರು ಮಾಡು. ಇನ್ನು ಹೆಚ್ಚು ದಿನ ನಾನು ನಿನ್ನ ನೆರವನ್ನು ಕೇಳಲ್ಲ ಅಂತಾಳೆ. ಕಾಳಿಂಗ ಏನು ಮಾತಾಡೋದಿಲ್ಲ. ಅವಳ ಮುಖದಲ್ಲಿ ನೋವು ಎದ್ದು ತೋರ್ತಾ ಇರುತ್ತೆ. ಕಾಳಿಂಗ ಮಲ್ಲೇಶಿಗೆ ಹೆಡ್ಡೆಗೆ ಹೋಗ್ತಾನೆ. ಅಲ್ಲಿಟ್ಟಿದ್ದ ಸೈಕಲನ್ನು ತಗೊಂಡು ರಸ್ತೆಗೆ ಹೋಗ್ತಾನೆ. ರಸ್ತೆಯಲ್ಲಿ 1.5 ಮೈಲಿ ಹೋದರೂ ಕೂಡ ಯಾರದೇ ಒಂದು ಸುಳಿವಿರೋದಿಲ್ಲ. ಆಮೇಲೆ ಒಂದು ವಿದ್ಯುತ್ ಇಲಾಖೆಯವರ ಕ್ಯಾಂಪ್ ಇರುತ್ತೆ. ಅಲ್ಲಿಂದ ತಾಲೂಕಿನ ವಿದ್ಯುತ್ ಆಫೀಸ್ ಜೊತೆಗೆ ಮಾತಾಡಬಹುದಾಗಿರುತ್ತೆ. ಕ್ಯಾಂಪ್ನ ಮೇಸ್ತ್ರಿಗೆ ಹೇಳಿಬಿಟ್ಟು ಅವನು ತಾಲೂಕಿಗೆ ಮಾತನಾಡ್ತಾನೆ.
ತಕ್ಷಣ ಸಿಕ್ಕಿದ ಯಾವುದಾದ್ರೂ ವಾಹನವನ್ನು ತಗೊಂಡು ಡಾಕ್ಟರು ಮತ್ತು ಒಬ್ಬ ನರ್ಸ್ ಬರಬೇಕು. ಹೆರಿಗೆಗೆ ತೊಂದರೆ ಆಗುತ್ತೆ. ಗರ್ಭಿಣಿಯನ್ನು ಅಲ್ಲಿಗೆ ತರೋಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಫೀಸು ಎಷ್ಟಾದರೂ ಸರಿ ಅಂತ ಕಾಳಿಂಗ ಹೇಳ್ತಾನೆ. ಖಂಡಿತ ಡಾಕ್ಟರ್ಗೆ ತಿಳಿಸ್ತೀವಿ ಅಂದ್ಬಿಟ್ಟು ಆ ತಾಲೂಕಿನ ವಿದ್ಯುತ್ತಿನ ಕಚೇರಿಯವರು ಹೇಳ್ತಾರೆ. ಕಾಳಿಂಗ ಮತ್ತೆ ಮನೆ ಕಡೆಗೆ ಸೈಕಲ್ ತುಳಿದುಕೊಂಡು ಬರ್ತಾನೆ. ಅವನು ಬರೋ ಹೊತ್ತಿಗೆ ಹಿಲ್ಡಾಗೆ ನೋವು ಹೆಚ್ಚಾಗಿ ಹೋಗಿರುತ್ತೆ. ಜಾಕ್ಗೆ ಏನು ತಿಳಿದೆ ಮಂಕು ಹಿಡಿದವನಾಗೆ ಕೂತಿರ್ತಾನೆ. ಹೆರಿಗೆಗೆ ಬೇಕಾದಂತಹ ಪ್ರಾಥಮಿಕ ಪದಾರ್ಥಗಳನ್ನು ಹಿಲ್ಡ ಮಲಗೋ ಮನೆಯಲ್ಲಿ ಸಿದ್ಧತೆ ಮಾಡಿಕೊಂಡಿರ್ತಾಳೆ. ಕಾಳಿಂಗ ಬಂದು ಫೋನ್ನ ವಿಷಯ ಹೇಳಿದಾಗ ಅವಳಿಗೆ ಸಮಾಧಾನ ಏನೋ ಆಗುತ್ತೆ. ಆದರೆ ಅವನ ಮುಖ ನೋಡಿದ ತಕ್ಷಣ ಮತ್ತೆ ಗಟ್ಟಿಯಾಗಿ ಕಿರಿಚ್ಕೊಳ್ತಾಳೆ. ಇಲ್ಲಿಂದ ಹೊರಗೆ ಹೊರಟೋಗ್ಬಿಡು, ನನಗೆ ಮುಖ ತೋರಿಸ್ಬೇಡ ಅಂತ ಕಿರಿಚ್ತಾಳೆ. ಅವಳು ಕಿರ್ಚಿದ್ದಕ್ಕೇನೆ ಇವನಿಗೆ ಭಯ ಆಗಿ ಕೋಣೆ ಹೊರಗಡೆಗೆ ಹೊರಟೋಗ್ತಾನೆ. ಅವಳು ಒಳಗಡೆ ನರಳುತ್ತಾ ಇರ್ತಾಳೆ. ಸುಮಾರು ಅರ್ಧ ಗಂಟೆ ನಂತರ ಅವಳು ಅವನನ್ನು ಒಳಗೆ ಕರೀತಾಳೆ. ಅವಳ ಮೈಯೆಲ್ಲ ಬೆವ್ತು ಹೋಗಿರುತ್ತೆ. ಹೇಳ್ತಾಳೆ, ನೋಡು, ನೀನು ಕೂಡ ಪ್ರಾಣಿಶಾಸ್ತ್ರ ವ್ಯಾಸಂಗ ಮಾಡಿದೀಯಾ. ಹೆರಿಗೆ ಹೇಗಾಗುತ್ತೆ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ. ನಾನು ಸೂಚನೆ ಕೊಡ್ತಾ ಹೋಗ್ತೀನಿ, ಅದರ ಹಾಗೆ ಮಾಡು. ಅಕಸ್ಮಾತ್ ನನಗೆ ಪ್ರಜ್ಞೆ ತಪ್ಪಿ ಹೋದರೆ ನಿನಗೆ ತಿಳಿದ ಹಾಗೆ ಮಾಡು. ಎಲ್ಲ ಸಾಮಾನು ಇಲ್ಲಿವೆ. ಜಾಕ್ ಹೆದರ್ಕೋಬಹುದು, ಅವನನ್ನು ಮಲ್ಲೇಶಿ ಶೆಡ್ಗೆ ಕಳಿಸು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವಿದ್ಯುತ್ ಕ್ಯಾಂಪಿನ ಒಬ್ಬ ಆಳು ಹೊರಗಡೆಯಿಂದ ಕೂಗ್ತಾನೆ. ಕಾಳಿಂಗ ಹೊರಗೆ ಹೋದಾಗ ಆ ಆಳು ಹೇಳ್ತಾನೆ, ಡಾಕ್ಟರು ನರ್ಸಮ್ಮ ಕಾರ್ನಲ್ಲಿ ಬರ್ತಾರಂತೆ, ಈಗ ಹೊಂಟವ್ರಂತೆ ಅಂತ. ಕಾಳಿಂಗ ಒಳಗೆ ಬಂದು ಅದೇ ವಿಷಯವನ್ನು ಹಿಲ್ಡಾಗೆ ಹೇಳ್ತಾನೆ. ಆದರೆ ಅವಳಿಗೆ ಕೊನೆ ಘಟ್ಟದ ನೋವು ಪ್ರಾರಂಭ ಆಗಿರುತ್ತೆ. ಆಗಲೂ ಕೂಡ ಆಕೆ ಧೃತಿಗೆಡದೆ ಎಲ್ಲವನ್ನು ವಿವರಿಸಿ ಹೇಳ್ತಾಳೆ. ಆ ಕಾಲ ಬಂದಾಗ ಪ್ರಜ್ಞೆ ತಪ್ಪೋದಿಲ್ಲ. ಅವನು ಚಾತುರ್ಯದಿಂದ ಎಲ್ಲವನ್ನು ಮಾಡ್ತಾನೆ. ಹೆರಿಗೆನೋ ಆಗತ್ತೆ. ಅವಳು ಸುಸ್ತಾಗಿ ಮಲಗ್ತಾಳೆ. ಆದ ಮಗು ಎಂಥದ್ದು ಅಂತ ಕೇಳುವಷ್ಟು ಲವಲವಿಕೆನೂ ಹಿಲ್ಡಾಗೆ ಉಳಿದಿರೋದಿಲ್ಲ. ಕಾಳಿಂಗ ಮಗುವನ್ನು ನೋಡ್ತಾನೆ. ಹೆಣ್ಣು ಮಗು ಹುಟ್ಟಿರುತ್ತೆ. ಆದರೆ ಅದು ಜಾಕ್ನ ಹಾಗೆ ಕೆಂಪಗಿರದೆ ಕಾಳಿಂಗನ ಮೈ ಬಣ್ಣವನ್ನು ತಾಳಿರುತ್ತೆ. ಕಾಳಿಂಗ ಅಡುಗೆ ವಿದ್ಯುತ್ ಹೀಟರ್ನ ಮೇಲೆ ನೀರನ್ನು ಕಾಯಿಸೋ ಹೊತ್ತಿಗೆ ಡಾಕ್ಟರ್ ಕಾರ್ ಬರುತ್ತೆ. ಅಲ್ಲಿಂದ ಮುಂದೆ ನರ್ಸ್ ತನ್ನ ಕಾರ್ಯಭಾರವನ್ನು ನಿರ್ವಹಿಸ್ತಾಳೆ. ಬಾಣಂತಿಯ ರಕ್ತದ ಒತ್ತಡ ಮೊದಲಾದವುಗಳನ್ನು ನೋಡಿದ ಮೇಲೆ ಡಾಕ್ಟರ್ ಹೇಳ್ತಾರೆ, ಅವರು ತುಂಬ ಉದ್ವಿಗ್ನರಾಗಿದ್ದಾರೆ. ಮೊದಲು ಅವ್ರಿಗೆ ಏನಾದರೂ ಲಿಕ್ವಿಡ್ ಕೊಡಿ, ಆಮೇಲೆ ನಿದ್ದೆ ಬರೋ ಮಾತ್ರೆ ಕೊಡಬೇಕು ಅಂತ ಕಾಳಿಂಗನಿಗೆ ಹೇಳ್ತಾರೆ. ಅರ್ಧ ಗಂಟೆ ನಂತರ ಡಾಕ್ಟರ್ ಅದೇ ಕಾರಲ್ಲಿ ಹಿಂತಿರುಗ್ತಾರೆ. ನರ್ಸು ಮರುದಿನ ಬೆಳಗಿನ ಮೋಟಾರ್ಗೆ ಹೋಗೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ನರ್ಸ್ ಮನೆಯಲ್ಲಿ ಆಕೆ ತಾಯಿ ಇರ್ತಾರೆ. ಆಕೆ ಕೂಡ ಇದೇ ವೃತ್ತಿ ಮಾಡಿ ನಿವೃತ್ತರಾದವರು. 15 ದಿನದ ಮಟ್ಟಿಗೆ ಆಕೆಯನ್ನು ಬೇಕಾದರೆ ಇವರು ಕರೆಸಿ ಇಟ್ಕೊಳ್ಬಹುದು. ಹೋಗಿ ಬರುವಂತಹ ಮೋಟಾರ್ ವೆಚ್ಚದ ಜೊತೆಗೆ ಇಲ್ಲಿನ ಊಟ ತಿಂಡಿಗಳನ್ನು ಕಳೆದು ಒಂದು ದಿನಕ್ಕೆ 4 ರೂಪಾಯಿ ಕೊಡಬೇಕು ಅಂತ ನರ್ಸ್ ಹೇಳ್ತಾಳೆ. ಅವಳ ಈ ವ್ಯವಸ್ಥೆಗೆ ಕಾಳಿಂಗ ಒಪ್ಕೊಳ್ತಾನೆ. ನಾಳೆ ತಾನು ಹೋದ ತಕ್ಷಣ ಮುಂದಿನ ಮೋಟಾರ್ಗೆ ಅವರನ್ನು ಕಳಿಸ್ತೀನಿ ಅಂತ ಆಕೆ ಭರವಸೆ ಕೊಟ್ಟು ಹೊರಡ್ತಾಳೆ. ಡಾಕ್ಟರು ಸ್ವಲ್ಪ ಹೆಚ್ಚಾಗಿ ನಿದ್ದೆ ಮಾತ್ರೆ ಕೊಟ್ಟಿರಬಹುದು. ಮರುದಿನ ಬೆಳಗ್ಗೆ 10 ಗಂಟೆವರೆಗೂ ಹಿಲ್ಡ ಚೆನ್ನಾಗಿ ನಿದ್ದೆ ಮಾಡಿರ್ತಾಳೆ. ಆನಂತರ ಆಕೆಗೆ ಎಚ್ಚರಿಕೆ ಆಗುತ್ತೆ. ನರ್ಸ್ ಅಷ್ಟರಲ್ಲಿ ಹೊರಟೋಗಿರ್ತಾಳೆ. ಕಾಳಿಂಗನೇ ಹಿಲ್ಡಾಗೆ ಬ್ರೆಡ್ ಮತ್ತು ಕಾಫಿಗಳನ್ನು ಕೊಡ್ತಾನೆ. ಅವಳಿಗೆ ಇನ್ನೂ ನಿದ್ದೆ ಎಳಿತಾನೆ ಇರುತ್ತೆ. ಆದರೂ ಒಂದು ಸಲ ಮಗುವನ್ನು ನೋಡಬೇಕು ಅಂತ ನೋಡಿದಾಗ ಆಕೆಗೆ ಅದು ಆಕರ್ಷಕ ಅನಿಸೋದಿಲ್ಲ. ಆಗ ತಾನೇ ಹುಟ್ಟಿದ ಮಕ್ಕಳು ಬೆಳ್ಳಗೆ ಅಥವಾ ಕೆಂಪಗೆ ಇರೋ ಹಾಗೆ ಆ ಮಗುನೂ ಇರುತ್ತೆ. ಆದರೆ ಮುಂದೆ ಈ ಮಗು ಕೆಂಪು ಜನರ ಹಾಗೆ ಆಗದೆ ಹಿಂದೂಸ್ತಾನದವರ ಕಪ್ಪು ಬಣ್ಣದ್ದೇ ಆಗತ್ತೆ ಅಂತ ಆಕೆಗೆ ತಕ್ಷಣ ಗೊತ್ತಾಗುತ್ತೆ. ಆದರೆ ಹೆಚ್ಚು ಯೋಚನೆ ಮಾಡೋಕ್ಕೆ ನಿದ್ದೆ ಸೆಳೆತ ಬಿಡೋದಿಲ್ಲ. ಮೈ ಸಡಿಲ ಬಿಟ್ಟು ಹಾಗೆ ಕಣ್ಣು ಮುಚ್ಕೊಂಡು ಮಲ್ಕೋತಾಳೆ. ಮತ್ತೆ ಎಚ್ಚರಿಕೆ ಆಗೋಷ್ಟರಲ್ಲಿ ರಾತ್ರಿನೇ ಆಗಿರುತ್ತೆ. ಅಷ್ಟರಲ್ಲಿ ನರ್ಸ್ನ ತಾಯಿ ವೃದ್ಧೆ ನರ್ಸ್ ಬಂದಿರ್ತಾಳೆ. ಹಿಲ್ಡಾಳ ಮೊಲೆಗಳೆರಡು ಹಾಲಿಂದ ತುಂಬಿ ಭಾರವಾಗಿರುತ್ತೆ. ಮೊದಲ ಸಲದ ಹಾಲನ್ನು ಮಗುಗೆ ಕುಡಿಸೋ ಹಾಗಿಲ್ಲ. ನರ್ಸ್ ಕೊಟ್ಟ ಬ್ರೆಸ್ಟ್ ಪಂಪಿನಿಂದ ಅವಳೇ 2 ಮೊಲೆಗಳ ಹಾಲನ್ನು ಕರೆದು ಹಾಕ್ತಾಳೆ. ಆಹಾರ ತಗೊಂಡು ಮಲಗಿದ್ರೆ ಮತ್ತೆ ನಿದ್ದೆ ಬರುತ್ತೆ. ಮರುದಿನ ಬೆಳಗ್ಗೆ ಆಕೆಗೆ ಎಚ್ಚರಿಕೆ ಆದಾಗ ಮಗು ಏರಿದ ಸ್ವರದಲ್ಲಿ ಅಳ್ತಾ ಇರುತ್ತೆ. ನರ್ಸ್ ಹೇಳ್ತಾಳೆ, ಮೊಲೆ ಹಾಲು ಕುಡಿಸ್ಬೇಕು, ನೀವು ಸ್ವಲ್ಪ ಮಗ್ಗುಲಾಗಿ ಮಲ್ಕೊಳ್ಳಿ ಅಂತ. ನಿದ್ದೆಗಣ್ಣಲ್ಲೇನೆ ಹಿಲ್ಡ ಮಗುವಿನ ಕಡೆಗೆ ಮಗ್ಗುಲಾಗ್ತಾಳೆ. ಮಗು ತನ್ನ ಮೃದುವಾದ ಅವಡಿನ ಮಧ್ಯಕ್ಕೆ ಮೊಲೆ ತೊಟ್ಟನ್ನು ಸಿಕ್ಕಿಸ್ಕೊಳ್ಳುತ್ತೆ. ನೀವೇ ಸ್ವಲ್ಪ
ಅದುಮಿ ಅಂತ ನರ್ಸ್ ಹೇಳ್ತಾಳೆ. ಆದರೆ ಅದರ ಅಗತ್ಯ ಬರೋದೇ ಇಲ್ಲ. ಹಾಲು ಮಗುವಿನ ಬಾಯಲ್ಲಿ ಒಸರ್ತಾ ಇರುತ್ತೆ. 5 ನಿಮಿಷದಲ್ಲೇ ಮಗು ಸರಿಯಾಗಿ ಹಾಲನ್ನು ಹೀರಿಕೊಳ್ಳೋಕ್ಕೆ ಮೊದಲು ಮಾಡುತ್ತೆ. ಆಗಲೇ ಒಂದು ಸಲ ಶಕ್ತಿಯುತವಾಗಿ ತನ್ನ ಬಾಯಿಂದ ತಾಯಿ ಮೊಲೆಯನ್ನು ಗುದ್ದಿ ಎಳೆಯುತ್ತೆ. ಹಾ ಅನ್ನೋ ಹಾಗೆ ನೋವಾದರೂ ಕೂಡ ಹಿಲ್ಡಾ ಮಗುವಿನ ತಲೆಯನ್ನು ಎಡಗೈಯಿಂದ ಹಿಡ್ಕೊಳ್ತಾಳೆ. ಇನ್ನು ತನಗೆ ಆದ ಮನಸ್ಸಿನ ಆಘಾತದಿಂದಲೇ ಹೆರಿಗೆ ನೋವು ಪ್ರಾರಂಭ ಆಯಿತು ಅನ್ನೋದು ಹಿಲ್ಡಾಗೆ ಗೊತ್ತಾಗಿರುತ್ತೆ. ಆದರೆ ಆ ದಿನ ಇದ್ದಕ್ಕಿದ್ದ ಹಾಗೆ ತಾನು ಮಾಡಿದ ತೀರ್ಮಾನವನ್ನು ಮಾತ್ರ ಆಕೆ ಬದಲಾಯಿಸೋದಿಲ್ಲ. ಹೆರಿಗೆ ಆಗಿ 1-2 ತಿಂಗಳಿನ ನಂತರ ಜಾಗ್ ಜೊತೆಗೆ ಸ್ವದೇಶಕ್ಕೆ ಹೊರಟು ಹೋಗಬೇಕು ಅಂತ ಗಟ್ಟಿಯಾಗಿ ನಿಶ್ಚಯ ಮಾಡಿಕೊಂಡಿರ್ತಾಳೆ. ಹೆರಿಗೆ ಆದಾಗ ಅವಳು ಮಗುವನ್ನು ಸರಿಯಾಗಿ ನೋಡಿರೋದಿಲ್ಲ. ಮರುದಿನ ಎಚ್ಚರಿಕೆ ಆದಮೇಲೆ ಅದರ ಬಣ್ಣವನ್ನು ನೋಡಿದಾಗ ಮನಸ್ಸು ಸ್ವಲ್ಪ ನಿರುಲ್ಲಾಸ ಆಗುತ್ತೆ. ಮುಂದೆ ಕಪ್ಪಗೆ ಆಗುವಂತಹ ಈ ಹೆಣ್ಣು ಮಗುವನ್ನು ಕರ್ಕೊಂಡು ಸ್ವದೇಶದಲ್ಲಿ ಏನು ಮಾಡೋದು? ಆ ಜನದ ಮಧ್ಯದಲ್ಲಿ ಈ ಮಗು ತನ್ನ ಪೂರ್ವ ಜೀವನವನ್ನು ಎತ್ತಿ ತೋರಿಸುವಂತಹ ಗುರುತಾಗುತ್ತಲ್ವಾ ಅನ್ನೋ ಒಂದು ಅಸ್ಪಷ್ಟ ಯೋಚನೆ ಅವಳ ಮನಸ್ಸಲ್ಲಿ ಆಡ್ತಾ ಇರಬೇಕಾದ್ರೆ ಆಕೆಗೆ ಮತ್ತೆ ನಿದ್ದೆ ಬರುತ್ತೆ. ರಾತ್ರಿ ಎಚ್ಚರಿಕೆ ಆಗುತ್ತೆ. ಭಾರವಾಗಿದ್ದ ಮೊಲೆಗಳ ಹಾಲನ್ನು ಕರೆದು ಹಾಕುವಾಗ ಆ ಯೋಚನೆ ಮತ್ತೆ ಹುಟ್ಕೊಳ್ಳುತ್ತೆ. ಈ ಮಗು ತನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಕೊಂತು ಅನ್ನೋ ಒಂದು ವಿಚಿತ್ರವಾದ ಪ್ರಶ್ನೆ ಅವಳ ಮನಸ್ಸಲ್ಲಿ ಮೂಡುತ್ತೆ. ತನ್ನ ಹೊಟ್ಟೆಯಲ್ಲಿ ಈ ರೀತಿ ಮಕ್ಕಳು ಹುಟ್ಟಬಹುದು ಅನ್ನೋ ಯೋಚನೆ ಕಾಳಿಂಗನನ್ನ ಮದುವೆ ಆದಾಗ ಬರದೇ ಇದ್ದಿರಲಿಲ್ಲ. ಆದರೆ ಆಗಿನ ಉತ್ಸಾಹ ಬೇರೆ ಆಗಿತ್ತು. ಅವನನ್ನು ಬಿಟ್ಟು ಬೇರೆಯಾಗಿ ಸ್ವದೇಶಕ್ಕೆ ಮರಳಿ ಜೀವಿಸುವಂತಹ ಚಿತ್ರ ಆಗಿನ ಕಲ್ಪನೆಯಲ್ಲಿ ಇರೋದಿಲ್ಲ. ಈ ಮಗುವಿಗೆ ಅಲ್ಲಿ ಸ್ಥಾನ ಇಲ್ಲ, ಹೇಗೋ ಏನೋ ಅಂತ ಅವಳ ಮನಸ್ಸು ಈಗ ನುಡಿತಾ ಇರುತ್ತೆ. ಅವಳಿಗೆ ಮಗುವಿನ ಮೇಲೆ ಮಮತೆನೂ ಹುಟ್ಟೋದಿಲ್ಲ. ಏನೋ ಒಂದು ರೀತಿಯ ಉಪೇಕ್ಷೆ ಹುಟ್ಕೊಳ್ಳುತ್ತೆ. ಅದನ್ನು ನೋಡಿ ಆಕೆ ಕಣ್ಣನ್ನು ಮುಚ್ಕೋತಾಳೆ. ಏನೋ ಒಂದು ರೀತಿಯ ತಿರಸ್ಕಾರ ಆ ಮಗುವಿನ ಬಗ್ಗೆ ಆಕೆಗೆ ಹುಟ್ಟುಬಿಟ್ಟಿರುತ್ತೆ. ಆದರೆ ಮರುದಿನ ಅದೇ ಮಗು ತನ್ನ ಮೊಲೆ ಹಾಲನ್ನು ಹೀರ್ಕೊಳ್ಳುವಾಗ ಆ ಉಪೇಕ್ಷೆ ಆರಿ ಹೋಗುತ್ತೆ. ಒಂದು ಸಲ ಶಕ್ತಿಪೂರ್ಣವಾಗಿ ಅದು ತನ್ನ ಬಾಯಿಂದ ಮೊಲೆಯನ್ನು ಗುದ್ದಿ ಎಳೆದಾಗ ಉಪೇಕ್ಷೆಯ ಕೊನೆ ಪದರನ್ನು ಆರಿ ಹೋಗುತ್ತೆ. ಜೊತೆಗೆ ತನ್ನ ಎದೆಯಿಂದ ಅದರ ಬಾಯಲ್ಲಿ ಒಸರುವಂತಹ ಹಾಲಿನ ಸಂಗಡನೆ ಅವಳಲ್ಲಿ ಮಮತೆಯನ್ನು ಹುಟ್ಟುಕೊಳ್ಳುತ್ತೆ. ಮಗುವಿನ ಕಡೆಗೆ ಮತ್ತೆ ನೋಡ್ತಾಳೆ. ಮತ್ತೊಮ್ಮೆ ಅದು ಗುದ್ದಿ ನೋವು ಮಾಡದಿರಲಿ ಅಂದ್ಬಿಟ್ಟು ತಲೆಯನ್ನು ಎಡಗೈಯಲ್ಲಿ ಹಿಡಿದ ಹಾಗೆಯೇ ಅವಳು ಅದನ್ನು ಮೃದುವಾಗಿ ತಬ್ಕೊತಾಳೆ. ನರ್ಸ್ ಅಲ್ಲಿ ಸುಮಾರು 15 ದಿನ ಉಳ್ಕೋತಾಳೆ. ಅಷ್ಟರಲ್ಲಿ ಹಿಲ್ಡಾನೆ ಮೇಲೆದ್ದು ತನ್ನ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾಳೆ. ನರ್ಸ್ ಹೋದ್ಮೇಲೆ ಜಾಗ್ ತೊಟ್ಲ ಹತ್ರ ನಿಂತ್ಕೊಂಡು ಪುಟ್ಟ ತಂಗಿಯನ್ನು ಆಡಿಸ್ತಿರ್ತಾನೆ. ಕಾಳಿಂಗ ಹೊರಗಡೆ ಸೋಫಾದ ಮೇಲೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ತಾನೆ. ಆ ದಿನ ಹಿಲ್ಡಾ ಹಾಗೆ ಹೇಳಿದಾಗಿಂದ ಕಾಳಿಂಗ ಅವ್ರ ಜೊತೆಗೆ ಮುಖ ಕೊಟ್ಟು ಮಾತಾಡ್ತಾ ಇರೋದಿಲ್ಲ. ಭಯನೋ ನಿರಾಸೆನೋ ಅಥವಾ ವಿಷಾದನೋ ನಿರಾಸಕ್ತಿನೋ ಒಟ್ಟಲ್ಲಿ ಅವನು ಯಾವಾಗಲೂ ಮಂಕಾಗಿ ತನ್ನಲ್ಲಿ ತಾನೇ ಯೋಚನೆ ಮಾಡ್ತಾ ಕೂತಿರ್ತಿರ್ತಿದ್ದ. ಒಂದಿನ ಹಿಲ್ಡಾ ಜಾಕ ಕೈಲಿ ಹೇಳಿ ಕಳಿಸ್ತಾಳೆ, ಪಪ್ಪನ ಕರಿ ಅಂತ. ಕರ್ತವ್ಯ ಬದ್ಧನ ಹಾಗೆ ಕಾಳಿಂಗ ಒಳಗೆ ಹೋಗ್ತಾನೆ. ಅವನ ತೋಳನ್ನು ಹಿಡ್ಕೊಂಡು ಆಕೆ ತನ್ನ ಮಂಚದ ಮೇಲೆ ಕೂರಿಸ್ಕೊತಾಳೆ. ಬಾವಿ ಕೆಲಸ ಎಲ್ಲಿ ಬಂತು ಡಿಯರ್ ಅಂತ ಕೇಳ್ತಾಳೆ. ನಿಂತಲ್ಲೇ ನಿಂತಿದೆ ಅಂತ ತಲೆ ತೆಗೆಸಿ ಕಾಳಿಂಗ ಹೇಳ್ತಾನೆ. 1 ನಿಮಿಷ ಸುಮ್ಮನಿದ್ದು ಹಿಲ್ಡಾ ಹೇಳ್ತಾಳೆ, ನೀನು ಕೆಲಸದಲ್ಲಿ ಯಾಕೆ ಹೀಗೆ ಉಪೇಕ್ಷೆ ಮಾಡ್ತಾ ಇದ್ದೀಯಾ ಅಂತ. ಅವನು ಮಾತಾಡೋದಿಲ್ಲ. ಅವಳು ಹೇಳ್ತಾಳೆ, ನೋಡು, ನೀನು ಹೀಗಿದ್ದಷ್ಟು ನನಗೆ ಬೇಸರ ಆಗತ್ತೆ. ನೀನು ಕೂಡ ಮೊದಲಿನ ಹಾಗೆ ಉತ್ಸಾಹದಿಂದ ಕೆಲಸ ಮಾಡು. ಅದರಲ್ಲಿ ನನ್ನ ಜೊತೆಗಾರ ಆಗು. ನನ್ನ ಸಲಹೆ ತಗೋ. ಆಗ ನನಗೂ ನಿನ್ನ ಜೊತೆ ಇದ್ದಾಗ ಆಗುತ್ತೆ, ನಿನಗೂ ನನ್ನ ಜೊತೆ ಇದ್ದಾಗ ಆಗುತ್ತೆ. ಇಬ್ಬರು ಒಂಟಿತನನೂ ಕಳೆಯುತ್ತೆ ಅಲ್ವಾ ಅಂತಾಳೆ. ಕಾಳಿಂಗ ತನ್ನ ತಲೆ ತಿರುಗಿಸಿ ಅವಳ ಮುಖವನ್ನೇ ನೋಡ್ತಾನೆ. ಅವಳು ಮಾತಾಡ್ತಾಳೆ, ನೀನು ನನ್ನ ಬಗ್ಗೆನೂ ಯೋಚನೆ ಮಾಡು ಡಿಯರ್. ನಿನ್ನ ಒಂಟಿತನವೇ ಹೆಚ್ಚು ಅಂತ ನೀನು ಮಂಕು ಪಡೆದು ಕೂತ್ರೆ ನನ್ನ ಒಂಟಿತನವನ್ನು ಕಳೆಯೋರು ಯಾರು? ನಾಳೆಯಿಂದಲೇ ಕೆಲಸ ಪ್ರಾರಂಭಿಸು. ಬಾವಿಗೆ ಪಂಪ್ ಹಾಕಿಸು. ಬೇಗ ಟ್ರ್ಯಾಕ್ಟರ್ ನಡೀಲಿ. ಅದರ ಶಬ್ದದಲ್ಲಾದರೂ ಈ ನೀರವತೆ, ಈ ಬೇಸರ ಕಳೆಯುತ್ತೆ. ಇಲ್ಲಾಂದರೆ ಈ ಕಾಡಲ್ಲಿ ಜೀವನ ಮಾಡೋದೇ ಕಷ್ಟ ಅಂತಾಳೆ. ಕಾಳಿಂಗ ಹಿಲ್ಡಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಇಬ್ಬರು 2 ನಿಮಿಷ ಹಾಗೆ ಕೂತಿರ್ತಾರೆ. ಅಷ್ಟರಲ್ಲಿ ಮಗು ಅಳಕ್ಕೆ ಮೊದಲು ಮಾಡುತ್ತೆ. ತೊಟ್ಟಿನ ಹತ್ರ ಇದ್ದಂತಹ ಕಾಳಿಂಗ ಅದನ್ನು ಕರ್ಕೊಂಡು ಬಂದು ತನ್ನ ತೊಡೆ ಮೇಲೆ ಮಲಗಿಸ್ಕೊತಾನೆ. ಹಿಲ್ಡಾ ಕೇಳ್ತಾಳೆ, ಈಗಲೇ 17 ದಿನ ಆಗೋಯ್ತು, ಇವಳನ್ನು ಏನಂತ ಕರೆಯೋಣ
ಅಂತ ಕೇಳಿದಾಗ ನೀನೇ ಹೇಳು ಅಂತ ಕಾಳಿಂಗ ಹೇಳ್ತಾನೆ. ಜಾಕ್ಲಿನ್ ಅನ್ನೋಣವಾ ಅಥವಾ ಎಸ್ತರ್ ಅಂತ ಕರೆಯೋಣವಾ? ಇಲ್ಲಿ ಹತ್ತಿರದಲ್ಲಿ ಯಾರೂ ಪಾದ್ರಿ ಇಲ್ವಾ? ಇಲ್ಲದೆ ಇದ್ದರೆ ಕೆಲವು ದಿನ ಆದಮೇಲೆ ನಾವೇ ಒಂದು ದಿನ ತಾಲೂಕಿನ ಚರ್ಚಿಗೆ ಹೋಗಿ ಬರೋಣ ಅಂತ ಹೇಳ್ತಾಳೆ. ಆದರೆ ಈ ಮಾತಿಗೆ ಕಾಳಿಂಗ ತಲೆ ಆಡಿಸಿ ಅಸಮ್ಮತಿ ಸೂಚಿಸ್ತಾನೆ. ಯಾಕೆ ಅಂತ ಕೇಳಿದಾಗ, ಮಗುನ ನೀನು ಗಮನ ಇಟ್ಟು ನೋಡಿದ್ಯಾ ಡಿಯರ್? ಇದರ ಮುಖ, ಕಣ್ಣು, ಮೂಗು, ಹಣೆ ಎಲ್ಲನೂ ನನ್ನ ತಾಯಿ ಥರ ಇದೆ ಅಂತ ಕಾಳಿಂಗ ಹೇಳ್ತಾನೆ. ಕಾಳಿಂಗ ಅದು ಹೇಗೆ ಸಾಧ್ಯ ಅಂತ ಹೇಳ್ತಾಳೆ. ಹೇಗೆ ಸಾಧ್ಯ ಇಲ್ಲ ಅಂತ ಕಾಳಿಂಗ ಹೇಳ್ತಾ ಇರಬೇಕಾದ್ರೆ ಹೇಳ್ತಾಳೆ, ಅರೆ ಹೌದಲ್ವಾ, ಇತ್ತೀಚೆಗೆ ನನ್ನ ಬುದ್ಧಿ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಅದು ಸಾಧ್ಯ ಮಾತ್ರ ಅಲ್ಲ, ಸಹಜನೂ ಹೌದು ಅಲ್ವಾ ಅಂತಾಳೆ. ಕಾಳಿಂಗ ಅವಳ ಮುಖವನ್ನೇ ನೋಡ್ತಾ ಇರ್ತಾನೆ. ಆನಂತರ ಹೇಳ್ತಾನೆ, ಇದಕ್ಕೆ ನಮ್ಮ ಅಮ್ಮನ ಹೆಸರು ಇಡೋಣವಾ ಅಂತ. ಅವ್ರ ಹೆಸರೇನು ಅಂತ ಕೇಳಿದಾಗ, ತಾಯವ್ವ ಅಂತ ಹೇಳ್ತಾನೆ ಕಾಳಿಂಗ. ತಾಯವ್ವ ಅಂದ್ರೇನು? ಮದರ್ ಅಂತ ಅಲ್ವಾ? ಮಗುನ ಮದರ್ ಅಂತ ಕರೆಯೋದು ಯಾವ ಔಚಿತ್ಯ ಅಂತ ಆಕೆ ಹೇಳ್ತಾಳೆ. ಅದು ನನಗೂ ತಿಳಿಯೋಲ್ಲ. ಆದರೆ ನನ್ನ ತಾಯಿ ಹುಟ್ಟಿದಾಗ ಅವಳ ತಾಯಿ ತಂದೆಗಳು ಅವಳನ್ನು ತಾಯವ್ವ ಅಂತ ಕರೆದಿದ್ರಲ್ವ, ಅದು ಯಾವ ಔಚಿತ್ಯದಿಂದ ಕರೆದ್ರೋ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ವೆಂಕಟರಮಣ ಅಂತವ್ರೇ ಹೇಳಬಹುದು, ಆದರೆ ಅವನು ಹೇಳಬೇಕಲ್ಲ ಅಂತ ಹೇಳ್ತಾನೆ. ಅವ್ರನ್ನ ಕೇಳೋ ಸಾಧ್ಯತೆನೂ ಮುಗಿದು ಹೋಯ್ತಲ್ಲ ಅಂತ ಹೇಳ್ತಾಳೆ. ಕಾಳಿಂಗ ಸುಮ್ಮನೆ ಕೂತಿರ್ತಾನೆ. ಮಗು ಮತ್ತೆ ಅಳುತ್ತೆ. ತಾನು ಎದ್ದು ಕೂತ್ಕೊಂಡು ಅದಕ್ಕೆ ಹಾಲು ಉಡಿಸ್ತಾ ಹೇಳ್ತಾಳೆ, ಮಗುಗೆ ಹೆಸರಿಡ್ಬೇಕಾದ್ರೆ ಇಲ್ಲೇನು ಮಾಡ್ತಾರೆ ಅಂತ ಕೇಳ್ತಾಳೆ. ಆಗ ಕಾಳಿಂಗ ಹೇಳ್ತಾನೆ, ಜನನವಾದ ದಿನವನ್ನು ಮತ್ತು ಕಾಲವನ್ನು ವೆಂಕಟರಮಣನಿಗೆ ಹೇಳ್ತಾರೆ. ಅವನು ಅದರ ಹಾಗೆ ಲೆಕ್ಕ ಹಾಕ್ತಾನೆ. ಜೊತೆಗೆ ಮೊದಲ ಗಂಡು ಮಗು ಆದರೆ ಅದರ ಅಜ್ಜನ ಹೆಸರನ್ನು, ಮೊದಲು ಹೆಣ್ಣು ಮಗು ಆದರೆ ಅದರ ಅಜ್ಜಿ ಹೆಸರನ್ನು ಲೆಕ್ಕಕ್ಕೆ ತಗೊಂಡು ಅದಕ್ಕೆ ಹೊಂದೋ ಹೆಸರನ್ನು ಸೂಚಿಸ್ತಾನೆ. ಆ ಹೆಸರೇ ಮಗುಗೆ ನಿಲ್ಲುತ್ತೆ ಅಂತ ಕಾಳಿಂಗ ಹೇಳ್ತಾನೆ. ಹಾಗಾದರೆ ನಮ್ಮ ಮಗು ಹುಟ್ಟಿದ ದಿನವನ್ನು, ಕಾಲವನ್ನು ಯಾರ ಕೈಲಾದರೂ ಹೇಳಿ ಕಳಿಸಿದ್ರೆ ಅವ್ರ ಹೆಸರನ್ನು ಸೂಚಿಸ್ತಾರಾ ಅಂತ ಕೇಳ್ತಾಳೆ. ಪ್ರಾಯಶಃ ಇಲ್ಲ ಅಂತಲೇ ಕಾಳಿಂಗ ನಗ್ತಾನೆ. ಯಾಕೆ ನಕ್ಕೆ ನೀನು ಅಂತ ಕೇಳ್ತಾಳೆ. ಹುಟ್ಟಿದ ಒಂದು ಮಗುಗೆ ಏನು ಹೆಸರಿಡಬೇಕು ಅಂತ ತಿಳಿದೇ ಇರುವಂತಹ ಈ ಪರಿಸ್ಥಿತಿಗೆ ನಗು ಬಂತು ನೋಡು. ಮಗುವಿನ ಮುಖ ಅದರ ಅಜ್ಜಿ ಥರನೇ ಇದೆ. ಆದ್ದರಿಂದ ನೀನು ಹೇಳೋ ಹೆಸರು ಅದಕ್ಕೆ ಹೊಂದೋಲ್ಲ. ಆದರೆ ಅಜ್ಜಿ ಹೆಸರನ್ನು ನೇರವಾಗಿ ಇಡೋ ಸ್ವಾತಂತ್ರ್ಯನೂ ನಮಗಿಲ್ಲ. ನಾಮಕರಣ ಮಾಡಿ ಶಿಶುವಿಗೆ ಜನಜೀವನದಲ್ಲಿ ಒಂದು ಸ್ಥಾನ ಕೊಡುವಂತಹ ಪುರೋಹಿತ ನಮಗೆ ಬದ್ಧವೈರಿಯಾಗಿದ್ದಾನೆ. ಎಂತಹ ಪರಿಸ್ಥಿತಿ ನೋಡು ಅಂತಾನೆ. ಹಿಲ್ಡಾಗೆ ಏನು ಉತ್ತರ ಹೇಳಬೇಕು ತೋಚದೆ ಮಿಕನೆ ಅವನನ್ನೇ ನೋಡ್ತಾ ಕೂತ್ಕೊತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.